ಬಿಗ್ ಬಾಸ್ಗೆ ಈ ಸತಿ ಯಾರು ಬರ್ತಾರೆ ಅಂತ ಕ್ವಾಟ್ಲೆ ಕಿಚನಲ್ಲಿ ಇಂಟು ಕೊಟ್ಟಿದ್ದಾರೆ. ಕ್ವಾಟ್ಲೆ ಕಿಚನು ಬಿಗ್ ಬಾಸು ಇದೆರಡೂ ಕಲರ್ಸ್ ಕನ್ನಡದಲ್ಲೇ ಬರ್ತಿರೋದು. ಬಿಗ್ ಬಾಸು ಮೊದಲನೇ ಸೀಸನಿಂದನೂ ಕಲರ್ಸ್ ಕನ್ನಡದಲ್ಲಿ ಯಾರು ಕೆಲಸ ಮಾಡ್ತಾರೋ ಅವ್ರನ್ನೇ ಜಾಸ್ತಿ ತೊಗೊಳೋದು. ಈ ಮಾತನ್ನ ನಾವು ಮಾತ್ರ ಹೇಳಲ್ಲ. ಬಿಗ್ ಬಾಸ್ಗೆ ಬಂದಾಗ ಜಾನ್ವಿನೂ ಈ ಮಾತು ಹೇಳಿದರು. ಯಾಕಂದರೆ ಅವರೂ ಕಲರ್ಸ್ ಕನ್ನಡ ಅಲ್ಲಿ ತುಂಬ ಶೋಗಳು ಮಾಡಿದ್ದಾರೆ. ಅವರು ಬಿಗ್ ಬಾಸ್ಗೆ ಬರಬೇಕಾದ್ರೆ ಅವರು ಕೇಳ್ಕೊಂಡೇ ಬಂದಿರೋದು. ಈ ಮಾತನ್ನ ಅವರೇ ಹೇಳಿದರು. ಅದೇ ಥರ ಈ ಸತಿ ಯಾರ್ಯಾರು ಬಿಗ್ ಬಾಸ್ಗೆ ಬರ್ಬೋದು ಅಂತ ತುಂಬ ಕುತೂಹಲ ಇದೆ. ಈ ಸತಿ ಬಿಗ್ ಬಾಸು ಮೊದಲು ಥರ ಇರಲ್ಲ. ಮೊದಲು ಬರೀ ಸೆಲೆಬ್ರಿಟೀಸ್ ಬರ್ತಾಯಿದ್ರು. ಆದರೆ ಈ ಸತಿ ಕಾಮನ್ ಪೀಪಲ್ಗೂ ಚಾನ್ಸ್ ಕೊಟ್ಟಿದ್ದಾರೆ. ಹಾಗಂತ ಬರೀ ಇವರೇ ಬರಲ್ಲ, ಇವ್ರ ಜೊತೆ ಸೆಲೆಬ್ರಿಟೀಸು ಬರ್ತಾರೆ. ಇದನ್ನು ಕ್ವಾಟ್ಲೆ ಕಿಚನಲ್ಲಿ ಗೊತ್ತಿಲ್ಲದೆ ಇರೋ ರೀತಿ ಅವರೇ ಇಂಟು ಕೊಟ್ಬಿಟ್ಟಿದ್ದಾರೆ. ಕ್ವಾಟ್ಲೆ ಕಿಚನ್ ಮುಗ್ದಿದ ತಕ್ಷಣ ಬಿಗ್ ಬಾಸ್ ಶುರು ಆಗುತ್ತೆ. ಈಗ ಕ್ವಾಟ್ಲೆ ಕಿಚನಲ್ಲಿ ಇರೋರೆಲ್ಲ ಬಿಗ್ ಬಾಸಿಂದ ಬಂದಿರೋರೆ. ಸೂರಾಜು, ರಕ್ಷಿತಾ, ತುಕಾಲಿ ಸಂತೋಷ್, ಕರಿಬಸಪ್ಪ, ಕಾವ್ಯಗೌಡ, ಪ್ರಿಯಾಂಕಾ, ಹನುಮಂತು ಮತ್ತು ಓಂ ಪ್ರಕಾಶ್ ರಾವ್ ಅವರು ಇವರು ಬಿಗ್ ಬಾಸ್ಗೆ ಬಂದವರೆ. ಅದೇ ಥರ ಬಿಗ್ ಬಾಸ್ 12 ಕ್ವಾಟ್ಲೆ ಕಿಚನಲ್ಲಿ ಇದ್ದವರೇ ಬಿಗ್ ಬಾಸ್ 12ಗೆ ಬಂದಿದ್ದರು. ರಘು, ಗಿಲ್ಲಿ ನಟ, ಇನ್ನೂ ಯಾರು ಅಂತ ಜ್ಞಾಪಕ ಬರ್ತಿಲ್ಲ. ಇವರು ಕ್ವಾಟ್ಲೆ ಕಿಚನ್ ಸೀಸನ್ 1ನಲ್ಲಿದ್ದರು. ಅದು ಮುಗ್ದಿದ್ದಾದಮೇಲೆ ಬಿಗ್ ಬಾಸ್ಗೆ ಬಂದರು. ಅದೇ ಥರ ಈ ಸತಿನೂ ಕ್ವಾಟ್ಲೆ ಕಿಚನಿಂದ ಒಬ್ಬ ಸ್ಪರ್ಧಿ ಬರ್ತಿದ್ದಾನೆ. ಆ ಸ್ಪರ್ಧಿ ಯಾರು ಅಂತ ಈ ಮೊದಲು ಹೇಳಿದ್ದೆ, ಆದರೆ ಅದಕ್ಕೆ ಯಾವುದೇ ಪ್ರೂಫ್ ಇರಲಿಲ್ಲ. ನಾವು ಯೂಟ್ಯೂಬಲ್ಲಿ ನೋಡಿದ್ರೆ ಬಿಗ್ ಬಾಸ್ಗೆ ಯಾರ್ಯಾರು ಬರ್ತಾರೆ ಅಂತ ತುಂಬ ಜನ ಮಾತಾಡಿದ್ದಾರೆ. ತುಂಬ ವೀಡಿಯೋಸ್ಗಳು ಸಿಗತ್ತೆ. ಆದರೆ ಅದೆಲ್ಲ ಸುಮ್ಮನೆ ಊಹಾಪೋಹಗಳು. ಬಿಗ್ ಬಾಸ್ ಶುರು ಆಯಿತು ಅಂದರೆ ಈ ಥರ ಮೊದಲಿಂದನೂ ತುಂಬ ವೀಡಿಯೋಸ್ಗಳು ಸಿಗ್ತಾ ಇರತ್ತೆ. ಆದರೆ ನಾನು ಈಗ ಹೇಳೋ ಸ್ಪರ್ಧಿ ಖಂಡಿತವಾಗ್ಲೂ ಬಿಗ್ ಬಾಸ್ಗೆ ಬಂದೇ ಬರ್ತಾರೆ. ಅದು ಯಾಕಂತನೂ ಹೇಳ್ತೀನಿ. ಪ್ರಶಾಂತ್ ಈ ನಡುವೆ ಅಷ್ಟೇ ಅವ್ರಿಗೆ ಮದುವೆ ಆಗಿತ್ತು. ಇವರೀಗ ಕ್ವಾಟ್ಲೆ ಕಿಚನಲ್ಲಿ ಇದ್ದಾರೆ. ಇವ್ರು ಮದುವೆ ಇದ್ದಿದ್ದ ಕಾರಣದಿಂದ ಕ್ವಾಟ್ಲೆ ಕಿಚನ್ಗೆ 2 ವಾರದಿಂದ ಬರಲಿಲ್ಲ. ಆದರೆ ಈಗ ಕ್ವಾಟ್ಲೆ ಕಿಚನ್ಗೆ ಬಂದಿದ್ದಾರೆ. ಕ್ವಾಟ್ಲೆ ಕಿಚನ್ ಮುಗ್ದಿದ್ದಾದಮೇಲೆ ಇವರು ಬಿಗ್ ಬಾಸ್ಗೆ ಹೋಗ್ತಾರೆ. ಕ್ವಾಟ್ಲೆ ಕಿಚನಲ್ಲಿ ತಮಾಷೆ ಮಾಡಬೇಕಾದ್ರೆ ಪ್ರಶಾಂತ್ ಬಿಗ್ ಬಾಸ್ಗೆ ಹೋಗೋದು ಗೊತ್ತಿಲ್ಲದೆ ಇರೋ ರೀತಿ ಇಂಟು ಕೊಟ್ಟಿದ್ದಾರೆ. ಕ್ವಾಟ್ಲೆ ಕಿಚನಲ್ಲಿ ಮತ್ತೊಬ್ಬ ಸ್ಪರ್ಧಿ ಸೂರಾಜು ತಮಾಷೆ ಮಾಡಬೇಕಾದ್ರೆ ಈಗ ಕ್ವಾಟ್ಲೆ ಕಿಚನಲ್ಲಿ ಇದೆಯಾ, ಇದು ಮುಗಿದ ತಕ್ಷಣ ಬಿಗ್ ಬಾಸ್ ಬರುತ್ತೆ ಅಂದರೆ ಇದರ ಅರ್ಥ ಕ್ವಾಟ್ಲೆ ಕಿಚನ್ ಮುಗಿದ ಮೇಲೆ ಬಿಗ್ ಬಾಸ್ಗೆ ಹೋಗ್ತಾನೆ ಅಂತ ಅರ್ಥ. ಈಗ ಇದರಲ್ಲಿ ಬ್ಯುಸಿ ಇದ್ದಾನೆ ಮತ್ತು ಬಿಗ್ ಬಾಸಲ್ಲಿ ಬ್ಯುಸಿ ಆಗ್ತಾನೆ. ಬಿಗ್ ಬಾಸಲ್ಲಿ ಕೆಲವೊಂದು ರೂಲ್ಸ್ ಇರುತ್ತೆ, ಕೆಲವೊಂದು ಅಗ್ರಿಮೆಂಟು ಮಾಡ್ಕೊಂಡಿರ್ತಾರೆ. ಆ ರೂಲ್ಸಲ್ಲಿರೋ ಪ್ರಕಾರ ಬಿಗ್ ಬಾಸ್ಗೆ ಬರೋದು ಯಾರಿಗೂ ಹೇಳ್ಬಾರ್ದು ಅಂತ ಈ ರೀತಿ ರೂಲ್ಸ್ ಇರುತ್ತೆ. ಇದನ್ನು ಮೊದಲಿಂದನೂ ಪಾಲಿಸ್ಕೊಂಡು ಬರ್ತಾನೆ ಇದ್ದಾರೆ. ಇದನ್ನು ಸೂರಾಜು ಬಾಯಿ ತಪ್ಪಿ ಹೇಳಿದ್ನೇನೋ ಗೊತ್ತಿಲ್ಲ. ಆದರೆ ಪ್ರಶಾಂತ್ ಬಿಗ್ ಬಾಸ್ಗೆ ಬರೋದು ಕನ್ಫರ್ಮ್ ಆಯಿತು ಇದರಿಂದ. ಇವಾಗ ನಾವು ಇದರಿಂದ ಏನು ಅರ್ಥ ಮಾಡ್ಕೊಬೇಕು ಅಂದರೆ ಈ ಸತಿ ಬಿಗ್ ಬಾಸ್ಗೆ ಬರೀ ಕಾಮನ್ ಪೀಪಲ್ ಮಾತ್ರ ಬರ್ತಿಲ್ಲ, ಇವ್ರ ಜೊತೆ ಸೆಲೆಬ್ರಿಟೀಸು ಬರ್ತಿದ್ದಾರೆ. ಇದು ಒಂದು ಗೊತ್ತಾಯಿತು. ಪ್ರಶಾಂತ್ ಬಿಗ್ ಬಾಸ್ಗೆ ಬರೋದು ಗೊತ್ತಾಯಿತು, ಅದ್ರ ಜೊತೆ ಸೆಲೆಬ್ರಿಟಿ ಬರ್ತಾರೆ ಅಂತಲೂ ಗೊತ್ತಾಯಿತು ಕಾಮನ್ ಪೀಪಲ್ ಜೊತೆ. ಇನ್ನು ಬಿಗ್ ಬಾಸು ಕ್ವಾಟ್ಲೆ ಕಿಚನ್ ಮುಗ್ದಿದ ತಕ್ಷಣ ಶುರು ಆಗುತ್ತೆ. ಬಿಗ್ ಬಾಸ್ ಶುರು ಆಗೋದಕ್ಕಿಂತ ಮೊದಲು ಅಗ್ನಿ ಪರೀಕ್ಷೆ ಅಂತ ಮತ್ತೊಂದು ಶೋ ಬರ್ತಿದೆ. ಅದರಲ್ಲಿ ಗಿಲ್ಲಿ ಜಡ್ಜಾಗಿ ಕಾಣಿಸ್ಕೊತಾ ಇದ್ದಾನೆ. ಅದೆಲ್ಲ ನಮಗೆ ಗೊತ್ತಿರೋ ವಿಷಯನೇ. ಗಿಲ್ಲಿ ಯಾರ್ಯಾರನ್ನ ಸೆಲೆಕ್ಟ್ ಮಾಡ್ತಾನೆ ನೋಡೋಣ. ಇನ್ನು ಏನೇನು ಮಾಹಿತಿ ಸಿಗತ್ತೆ ನೋಡೋಣ. ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.